ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ತ್ರೀಯರಿಗೆ ಅನಗತ್ಯ ವ್ಯಯ, ಆರೋಗ್ಯದಲ್ಲಿ ತೊಂದರೆ, ಧನ ನಷ್ಟ, ಪ್ರಯಾಣ, ಬಂಧು ವಿಚಾರದ ಸ್ವಲ್ಪ ಕಲಹ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಕೆಲಸ ವಿಚಾರದಲ್ಲಿ ಬಿಟ್ಟರೆ ಉಳಿದಾಗೆ ನಿಮಗೆ ಸ್ವಲ್ಪ ವೀಕ್ ಆಗಿರ್ತೀರಿ. ಯಾವ ಕೆಲಸ, ಬೇರೆ ಕೆಲಸಗಳು ನಿಮ್ಮ ಪರ್ಸನಲ್ ಆಗಬಹುದು, ಅಥವಾ ನಿಮ್ಮ ಸ್ನೇಹಿತರ ಜೊತೆಗಿನೋ ಅಥವಾ ಬಂಧುಗಳ ಜೊತೆಗಿನ ವ್ಯವಹಾರ, ಇದೆಲ್ಲ ನಿಮಗೆ ಕಿರಿಕಿರಿನೇ ಅನಿಸುತ್ತೆ. ಯಾಕಾದರೂ ಅವ್ರ ಜೊತೆಗೆ ಹೋಗ್ತಾ ಇದ್ದೀನೋ, ಈಗ ಯಾಕಾದರೂ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿಬಿಟ್ಟು ನಾವು ಬರ್ತೀನಿ ಜೊತೆಗೆ ಅಂತ, ಈ ಥರದ್ದು ಒಂದು ಪ್ರಯಾಣದ್ದಾದರೆ. ಇನ್ನು ಒಡನಾಟ, ಯಾವುದೋ ಸಮಾರಂಭ, ಸಭೆ, ಈ ಥರದಕ್ಕೆ ಹೋದರೂ ಕೂಡ ಅಲ್ಲಿ ಕಿರಿಕಿರಿ, ಆ ಥರದ್ದು ವಾತಾವರಣ ಇದೆ. ಸ್ನೇಹಿತರ ಜೊತೆಗೆ ಅದು ನಿಮಗೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಆ ಥರದಲ್ಲಿ ಸ್ವಲ್ಪ ನಿಮಗೆ ವಾರದ ಆದಿಯಲ್ಲಿದೆ. ಉಳಿದ ಹಾಗೆ ಕೆಲಸದ ವಿಚಾರದಲ್ಲಿ ಕೆಲಸಕ್ಕೆ ಬಂದಿದ್ದು ತುಂಬ ಒಳ್ಳೆಯದಾಯಿತು ಅನ್ನೋ ಥರ, ಆ ಥರ ಕೆಲಸದಲ್ಲಿ ಒಂದು ಸಮಾಧಾನ ಕಂಡುಕೊಳ್ಳೋ ಸಾಧ್ಯತೆ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಷಭ ರಾಶಿಯವರಿಗೆ ಅಲ್ಲಿ ನಿಮಗೆ ಶುಕ್ರನ ಸಂಚಾರ ಕೊನೆಯಲ್ಲಿ ಬಿಡಿ, ಈಗ ಗುರುಚಂದ್ರರ ಯುತಿ ತುಂಬ ಚೆನ್ನಾಗಿದೆ. ಹೀಗಾಗಿ ಒಳ್ಳೆಯ ಕುಟುಂಬ ಸಾಮರಸ್ಯ, ಹಣಕಾಸಿನ ಅನುಕೂಲ, ಸ್ತ್ರೀಯರಿಗೆ ಧೈರ್ಯ, ಸಾಹಸಗಳು, ಸಹೋದರ ವಿಚಾರ, ಇದೆಲ್ಲ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ವೃಷಭ ರಾಶಿಯವರೆಗೂ ಗುರುವಾರದಿಂದ ಮುಂದೆ ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ಹಣಕಾಸಿನ ಸಮೃದ್ಧಿ, ಮಾತಿನ ಬಲ, ಅದರಲ್ಲೂ ಸ್ತ್ರೀಯರಿಗೆ ಗುರು ಚಂದ್ರ ಒಟ್ಟಾಗಿಬಿಟ್ರೆ ಅದಕ್ಕೆ ಕೇಳಬೇಕಾ, ಏನು ಮಾತಿಗೆ ಜೇನು, ನಾಲಿಗೆ ಮೇಲೆ ಜೇನನ್ನು ಸವರಿದ್ರೆ ಹೇಗೆ ಸಿಹಿ ಉತ್ಪತ್ತಿಯಾಗುತ್ತೋ ಆ ರೀತಿಯಲ್ಲಿ ಮಾತುಗಳು ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಮುಖ್ಯವಾಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥ, ಹಣಕಾಸಿನ ವ್ಯವಹಾರ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಅಂತೂ ವೃಷಭ ರಾಶಿಯವರಿಗೆ ಹೆಚ್ಚಿನ ಫಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಶಿವನಿಗೆ ಒಂದು ಭಸ್ಮಾರ್ಚನೆ ಮಾಡಿಸಿ, ಆ ಭಸ್ಮ ಧಾರಣೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ನಿಮಗೆ ಸ್ವಲ್ಪ ಆರೋಗ್ಯದ ವ್ಯತ್ಯಾಸ ಆಗಬಹುದು. ಶನಿವಾರದ ಮಟ್ಟಿಗೆ ಹುಷಾರು.